ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ನಗರದ ಅಮೀರ್ಪೇಟ್ ಕಾಲೋನಿಯ ಸಾಯಿಬಾಬಾ ಮಂದಿರದ ಬಳಿಯ ಮನೆಯೊಂದರಲ್ಲಿ 22 ವರ್ಷದ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಆಸುಪಾಸಿನಲ್ಲಿ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆ ಬಾಗಿಲುಗಳನ್ನು ಒಳಗಿನಿಂದ ಲಾಕ್ ಮಾಡಿಕೊಂಡು ಮಹಿಳೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಮೃತ ಮಹಿಳೆಯನ್ನ ಅಂಜಲಿ ಶೇಖರ್ ಪಾಟೀಲ್ ಅಂತ ಗುರುತಿಸಲಾಗಿದೆ. ಭಾಲ್ಕಿ ತಾಲೂಕಿನ ಎಣಕೂರು ಗ್ರಾಮದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಸೀಮಿ ಲಕ್ಷ್ಮೀ ದೇವಸ್ಥಾನ ಉದ್ಘಾಟನೆ, ಮೂರ್ತಿ ಪ್ರಾಣಸ್ಥಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಫೆಬ್ರವರಿ 8, 9, 10ರಂದು 3 ದಿನಗಳ ಕಾಲ ಭಕ್ತಿ ಭಾವದಿಂದ ನಡೆಯಲಿದೆ ಅಂತ ದೇವಸ್ಥಾನದ ಗೌರವಾಧ್ಯಕ್ಷ ರಾಜ್ಕುಮಾರ್ ಮಾನ್ಕರ್ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮದ ಸುತ್ತಮುತ್ತಲಿನ 4-5 ಹಳ್ಳಿಗಳ ಸೀಮೆಯಲ್ಲಿ ಸ್ಥಿತಿಯಲ್ಲಿರುವಂತಹ ಶ್ರೀ ಸೀಮಿ ಲಕ್ಷ್ಮೀ ದೇವಸ್ಥಾನದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಲಕ್ಷ್ಮೀ ಮಾತೆಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ ಎಂದರು. ಎಣಕೂರ ಗ್ರಾಮದಲ್ಲಿ ಸೀಮಿ ಲಕ್ಷ್ಮಿ ದೇವಾಲಯ ಹೊಸದಾಗಿ ನಿರ್ಮಾಣವಾಗಿದೆ. ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ದಿನಾಂಕ 8, 9, 10 3 ದಿವಸ ನಡೀತಾ ಇದೆ. 10ನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಇದೆ. ಕಳಸಾರೋಹಣ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳಾದ ಹುಡುಗಿಯಪ್ಪರು, ಹವಮಲ್ಲೇಶ್ ಮಹಾರಾಜರು, ಆಂಧ್ರದಿಂದ ಶ್ರೀ ಕಾಶಿನಾಥ್ ಬಾಬಾ ಮತ್ತು ತಳ್ಳಪ್ಪರು ಹಾಗೂ ಇವರು ನಮ್ಮ ಜಯಂತ್ರ ಮಹಾರಾಜರು ಹಾಗೂ ಮೈಲಾರ ಮಹಾತ್ಮರು, ಮೈಲಾರ ಶಿವಾಜಿ ಮಹಾತ್ಮರು ಹಾಗೂ ತಾಯಿ ಗೋದಾವರಿ ತಾಯಿಯವರು ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರು ಹಾಗೂ MP ಸಾಹೇಬರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆ ಮಾಡ್ತಾ ಇದ್ದೀವಿ. ದೇವಾಲಯಕ್ಕೆ ಮಾನ್ಯ ಸಚಿವರ ಅನುದಾನದಲ್ಲಿ ಗುಡಿ ನಿರ್ಮಾಣ ಮಾಡಿದೆವು. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಎಂಬ MLC ಯತೇಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ. ಬೀದರ್ನಲ್ಲಿ ಮಾತನಾಡಿದ MLC ಯತೇಂದ್ರ ಸಿದ್ದರಾಮಯ್ಯ ತಮ್ಮ ಹಿಂದಿನ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ಹೈಕಮಾಂಡ್ನವರು ಸದ್ಯಕ್ಕೆ ಸಿಎಂ ಬದಲಾವಣೆ ಮಾಡುತ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ. ಸಿಎಂ ಬದಲಾವಣೆ ಇಲ್ಲ ಅಂದ ಮೇಲೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಎಂದು ಹೇಳಲು ಯಾವುದೇ ಕಾರಣ ಇಲ್ಲ. ಹಾಗಾಗಿ ಅವರು ಮುಂದುವರಿತಾರೆ ಅಂತ ನಾನು ಹೇಳಿದ್ದೇನೆ ಅಷ್ಟೇ ಅಂತ ಯತೇಂದ್ರ ಸ್ಪಷ್ಟಪಡಿಸಿದ್ದಾರೆ. ನಾವು ಹೊಸದಾಗೇನು ಹೇಳಿಕೆ ಕೊಟ್ಟಿಲ್ಲ, ಮೊದಲಿಂದನೇ ಹೇಳ್ತಿರೋದನ್ನೇ ಹೇಳಿದ್ದೀನಿ. ನಾನು ಹೊಸದಾಗೇನು ಕೊಟ್ಟಿಲ್ಲ. ಸೊ ಅದಕ್ಕೆ ಚರ್ಚೆ ಅನಾಗತ್ಯ. ಈಗ ಹೈಕಮಾಂಡೇ ಸುಪ್ರೀಂ ಯಾವುದೇ ಪಕ್ಷಕ್ಕಾಗಲಿ. ಸೊ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದಲಾಗಿರಬೇಕು. ಹೈಕಮಾಂಡ್ ಹೇಳ್ದಂಗೆ ಸಿದ್ದರಾಮಯ್ಯ ಅವರು ಕೇಳಬೇಕು, DK ಶಿವಕುಮಾರ್ ಅವರು ಕೇಳಬೇಕು, ಮತ್ತು ನಮ್ಮಂಥ ಸಣ್ಣ ಪುಟ್ಟ ಲೀಡರ್ಗಳು ಅಥವಾ ಕಾರ್ಯಕರ್ತರುಗಳು ಕೇಳಬೇಕು. ಸೊ ಹೈಕಮಾಂಡ್ ಸುಪ್ರೀಂ. ಅವ್ರು ಯಾರು ಹೇಳ್ತಾರೋ ಅವರೇ ಅದು CM ಆಗ್ತಾರೆ. ಪಕ್ಷಕ್ಕೆ ನೀವೇ ಹೈಕಮಾಂಡ್ ಅಂತಂದು DK ಶಿವಕುಮಾರ್ ಹಾಗೆ ಹೇಳಿರ್ಬೋದು. ಬಟ್ ಹೈಕಮಾಂಡೇ ಸುಪ್ರೀಮು. ನಾವೆಲ್ಲರೂ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿರ್ತೀವಿ. 5 ವರ್ಷ ಏನಾದರೂ ಸಿದ್ದರಾಮಯ್ಯನವರ ನಾನೇನು ಹೇಳಿದ್ದು ಹೈಕಮಾಂಡ್ ಅವ್ರಿಗೆ ಸದ್ಯಕ್ಕೆ CM ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅವ್ರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅವ್ರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದೆ. ಪಾಪ್ನಾಸ್ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಬಿಜೆಪಿ ಶಾಸಕರನ್ನ ಪೊಲೀಸರು ತಡೆದ ಘಟನೆ ವರದಿಯಾಗಿದೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್, ಶಾಸಕ ಶೈಲೇಂದ್ರ ಬೆಲ್ದಾಳೆ ಹಾಗೂ ಮಾಜಿ ಸಂಸದ ಭಗವಂತ ಖೂಬಾ ಅವರನ್ನ ದೇವಸ್ಥಾನದ ಗೇಟ್ ಬಳಿ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಬಿಜೆಪಿ ಶಾಸಕರು ಮತ್ತು ಪೊಲೀಸರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಘಟನೆಯ ಸಂದರ್ಭದಲ್ಲಿ ಅಡಿಷನಲ್ SP ಚಂದ್ರಕಾಂತ್ ಪೂಜಾರಿ ಅವರ ವಿರುದ್ಧ ಶಾಸಕ ಸಿದ್ದು ಪಾಟೀಲ್ ಗರಂ ಆಗಿದ್ದಾರೆ. ನಾವೇನು ಪಾಕಿಸ್ತಾನದಲ್ಲಿ ಇದೀವಾ? ದೇವಸ್ಥಾನಕ್ಕೆ ಹೋಗುವ ಸ್ವಾತಂತ್ರ್ಯ ನಮಗೆ ಇಲ್ವಾ? ನಾವು ಎಲ್ಲಿದ್ದೇವೆ ಎಂದು ಪೊಲೀಸರ ವಿರುದ್ಧ ಶಾಸಕ ಸಿದ್ದು ಪಾಟೀಲ್ ಕಿಡಿಕಾರಿದ್ರು.
ಇಂಡಿವಿಜುವಲ್ ಭಕ್ತಿ ಸಂವಿಧಾನದಲ್ಲಿ ಇಂಡಿವಿಜುವಲ್ ಭಕ್ತಿಗಳವಿದೆ ನಮ್ಮಲ್ಲಿ ಮಾಸ್ ಪ್ರೇಯರ್ ಇಲ್ಲ. ಭಕ್ತ ನೋಡ್ಕೋಗಿಲ್ಲ ಅವ್ರು ನೋಡ್ಕೊತೀವಿ ನಾವು. ನೀವು ಹೋಗಿ ನಾವು ನೋಡ್ಕೋತೀವಿ. ನಿಮ್ಮ ನಾಟ್ ಕೈ ಕಳ್ಸಲ್ಲ ನಾನು, ನಿಮ್ಮ ಮಾತು ಕೈ ಕಳ್ಸಲ್ಲ ನಾನು. ನಾವು ಇಂಡಿವಿಜುವಲ್ ಹೋಗ್ತೇವ್ರಿ ಭಕ್ತರಿಗೆ ಇಂಡಿವಿಜುವಲ್ ಹೋಗ್ತೀವಿ ನಾವು. ನಿಮ್ಮ ಮಾತು ಕೈ ಕಳ್ಸಲ್ಲ ನಾವು. ನಂಬಿಟ್ಟು ಸರ್ ಅದು ನಿಮ್ಗೆ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರಕೂಡ ವತಿಯಿಂದ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬಸವ ಕಲ್ಯಾಣ ನಗರದ ರಥ ಮೈದಾನದಲ್ಲಿ ನಡೆಯಲಿರುವ 4ನೇ ಕಾಯಕ ಉತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಮತ್ತು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅನುಭವ ಮಂಟಪದ ಅಧ್ಯಕ್ಷ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಹಾರಕೂಡ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯರು ಹಾಗೆ ಹುಲಸೂರು ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಡಾಕ್ಟರ್ ಅಕ್ಕ ಗಂಗಾಂಬಿಕೆ, ಶಾಸಕ ಶರಣು ಸಲ್ಗಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೋರಾದ ಚಪ್ಪಾಳೆ ತಟ್ಟೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಕೈ ಮುಗಿಯೋಣ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ ಘಟನೆ ವರದಿಯಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಮಿನಿ ಬಸ್ನಲ್ಲಿ ಪೊಲೀಸರು ಇವತ್ತು ಕರೆದೊಯ್ದಿದ್ದಾರೆ. ಈ ವೇಳೆ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್, ಶಾಸಕ ಶೈಲೇಂದ್ರ ಬೆಲ್ದಾಳಿ ಸೇರಿದಂತೆ ಹಲವು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಕ್ರಮದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ ಯಾಕೆ ಮಾಡ್ತಿದ್ದೀರಿ, ಅರೆಸ್ಟ್ ಯಾಕೆ ಮಾಡ್ತಿದ್ದೀರಾ, ಗುಂಡಿನಿಂದ ಆದರೂ ಹೊಡೆದು ಹಾಕಿ, ಇದು ಯಾವ ನ್ಯಾಯ ಅಂತ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಪ್ನಾಶ್ ದೇವಾಲಯದ ಜೀರ್ಣೋದ್ಧಾರದ ಹೆಸರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ಕ್ರೆಡಿಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ನಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೀದರ್ನ ಐತಿಹಾಸಿಕ ಪಾಪನಾಶ ದೇಗುಲದಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಅಭಿವೃದ್ಧಿ ವಿಚಾರದಲ್ಲಿ ಯಾರೇ ತಡೆ ಹಿಡಿದರೂ ಕೂಡ ಅದು ನಡೆಯಲ್ಲ. ಪಾಪನಾಶ್ ದೇಗುಲ ಅಭಿವೃದ್ಧಿಗೆ ಈಗಾಗಲೇ 22 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಯಾರೇ ತಡೆ ಹಿಡಿದ್ರೂ ಅಭಿವೃದ್ಧಿಯನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದರು. ದೇವಾಲಯವನ್ನ ಅಭಿವೃದ್ಧಿ ಮಾಡೇ ಮಾಡ್ತೀವಿ, ಜಿಲ್ಲೆಯನ್ನ ಪ್ರಗತಿಯತ್ತ ಕೊಂಡೊಯ್ತೇವೆ. ಆ ಶಿವ ಎಲ್ಲರಿಗೂ ಸದ್ಬುದ್ಧಿ ನೀಡಲಿ ಅಂತ ಹೇಳಿದರು. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಗತಿ ಕಾರ್ಯಕ್ರಮ ನಡೀತದೆ. ಅಮೃತ್ನಲ್ಲಿ 5 ಕೋಟಿ ಮತ್ತೆ ರಹೀಂ ಖಾನ್ ಅವರು ನಾನು ಕೂಡಿ ಇದಕ್ಕೆ ಕೊಟ್ಟಿದ್ದೇವೆ. ಹೀಗಾಗಿ ಐತಿಹಾಸಿಕವಾದಂಥ ಈ ಒಂದು ಪುರಾತನ ದೇವಾಲಯದ ಅಭಿವೃದ್ಧಿ ಇವತ್ತು ಯಾರೇ ತಡೆ ಹಿಡಿದಿದ್ರೂ ಅಭಿವೃದ್ಧಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ದೇವಾಲಯದ ಅಭಿವೃದ್ಧಿ ಮಾಡ್ತೇವೆ, ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತೇವೆ. ಆ ಶಿವ ಆ ದೇವರು ಇವತ್ತು ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಈಗ ಒಂದೇ ಒಂದಿದೆ, ಮಾನ್ಯ ಕುಮಾರ್ ಅವರಿಗೆ 2 ವರ್ಷ ಕೆಳಗಡೆ ಜನ ಅವರಿಗೆ ತಿರಸ್ಕಾರ ಮಾಡಿ ಸೋಲಿಸಿದ್ದಾರೆ. ಅವ್ರಿಗೆ ಸಂಸದರಿಲ್ಲ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಘೋಷಣೆ ಆದರೆ ಪ್ರಾರಂಭ ಆಗಬೇಕಾಗಿತ್ತಲ್ಲ, ಮತ್ತು ಅವ್ರ ಕಾರ್ಯಕಾಲದಲ್ಲಿ ಪ್ರಾರಂಭ ಆಯಿತಾ? ಇವತ್ತು ಹೊಸ ಸಂಸದರು ಗೆದ್ದು ಬಂದ ಮೇಲೆ ದೆಹಲಿಗೆ ಹೋಗಿ ಶೆಖಾವತ್ ಅವರಿಗೆ ಭೇಟಿ ಮಾಡಿ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ 3 ಸಲ ಭೇಟಿಯಾಗಿದ್ದಾರೆ. 3 ಸಲ ಭೇಟಿಯಾಗಿದ್ದ ಮೇಲೆ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದ ಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ, ಇವತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಟೆಂಡರ್ ಆಗಿದೆ. ಕ್ಯಾಬಿನೆಟಲ್ಲಿ ಬಂತು, ಅದಾದಮೇಲೆ ಮಾರ್ಚಲ್ಲಿ ಟೆಂಡರ್ ಆಯಿತು, ಜುಲೈಯಲ್ಲಿ ಇವತ್ತು ಗುತ್ತಿಗೆದಾರ ನೇಮಕ ಆಗಿದೆ. ಇವತ್ತು ಒಂದು ಸ್ವಲ್ಪ ವಿಳಂಬ
ಇನ್ನು ಪಾಪ್ನಾಶ್ ದೇವಾಲಯ ಜೀರ್ಣೋದ್ಧಾರದ ಕ್ರೆಡಿಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಸಾಗರ್ ಖಂಡ್ರೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ, ನಾನು ಹಲವು ಬಾರಿ ದೆಹಲಿಗೆ ಹೋಗಿ ಕೇಂದ್ರ ಪ್ರವಾಸೋದ್ಯಮ ಸಚಿವರಿಗೆ ಮನವಿ ಮಾಡಿದ್ದೇನೆ. ಅದರ ಫಲವಾಗಿ ಪಾಪ್ನಾಶ್ ದೇಗುಲ ಜೀರ್ಣೋದ್ಧಾರಕ್ಕೆ ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿದರು. ಅನುದಾನ ಬಿಡುಗಡೆ ಆದ ನಂತರ ನಾನು ಮತ್ತೆ ದೆಹಲಿಗೆ ಹೋಗಿ ಕೇಂದ್ರ ಸಚಿವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಉತ್ತಮವಾಗಿ ಕೆಲಸ ಮಾಡುವಂತೆ ಮತ್ತು ಬೆನ್ನು ತಟ್ಟಿ ಕಳಿಸಿದ್ದಾರೆ ಅಂತ ತಿಳಿಸಿದರು. ಇವತ್ತು ಈ ಕಾಮಗಾರಿಗೆ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲ ಕೊಡ್ತಾರೆ ಎಂದು ನಾವು ನಿರೀಕ್ಷಿಸಿದ್ದೆವು. ಆದರೆ ಬಿಜೆಪಿ ನಾಯಕರು ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಂದರೆ ಅದು ಆಶ್ಚರ್ಯಕರ ವಿಷಯ ಅಂತ ಸಾಗರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು ಸಲ ಹೋಗಿ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡಿರಿ ಅಂತ ನಾನು ಕೇಳಿಕೊಂಡೆ. ಅದಾದಮೇಲೆ ಅವರು ಅನುದಾನ ಬಿಡುಗಡೆ ಮಾಡಿದಾದ್ಮೇಲೆ ಮತ್ತೆ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೂ ಹೋಗಿದ್ದೆ. ಆಗಲೂ ಕೂಡ ಒಳ್ಳೇದಾಯಿತು, ಸರಿಯಾಗಿ ಮಾಡಿರಿ, ಚಲೋ ಮಾಡಿರಿ ಅಂತ ಅವರು ನನಗೆ ಬೆನ್ನು ತಟ್ಟು ಅವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನ್ಯೂಸ್ ನಾವು ಕಾಮಗಾರಿ ಚಾಲನೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮದೇನು ನಾವು ಅನಿಸಿಕೆ ಏನಿತ್ತು ಅಂತಂದರೆ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇತ್ತು. ಆದರೂ ಕೂಡ ಈಗ ಪ್ರತಿಭಟನೆ ಅವ್ರು ಮಾಡ್ತಾರೆ ಅಂತಂದರೆ ಆಶ್ಚರ್ಯ ವಿಷಯ. ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡಬೇಕು, ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು, ಈಗ ನೋಡಿ, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬರು ಹೇಳಿದ್ದಾರೆ, ಅನುದಾನ ಏನಿದೆ ಸರ್ಕಾರದ ಅನುದಾನ. ಸರ್ಕಾರದ ಅನುದಾನ ಅಂತಂದರೆ ಜನರ ಕೊಟ್ಟಿರೋ ತೆರಿಗೆ. ಈಗ ಇದು ಜನರದೇ ಅದ, ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ಕಾಮಗಾರಿ ಚಾಲನೆ ಕೊಡ್ತಾಯಿದ್ದೀನಿ. ಇದರ ತಪ್ಪೇನಿದೆ? ಈಗ BJP ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ. ನನಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಅವರು ಕೂಡ ರಸ್ತೆ ಕಾಮಗಾರಿ, ಕಟ್ಟಡ ಕಾಮಗಾರಿ ಅವ್ರು ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ. ಟೆಂಡರ್ ಆದಮೇಲೆ ಏಜೆನ್ಸಿ ಗುತ್ತಿದಾರ್ ಫಿಕ್ಸ್ ಆಗ್ತಾರೆ. ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗೋ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ. ಈಗ ಅವ್ರು ಮಾಡಿದರೆ ಸರಿ. ಪಾಪ್ನಾಶ್ ದೇವಾಲಯದ ಶಿವಲಿಂಗ ದೇವರ ದರ್ಶನವನ್ನು ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಹಾಗೂ ಸಂಸದ ಸಾಗರ್ ಖಂಡ್ರೆ ಪಡೆದುಕೊಂಡಿದ್ದಾರೆ. ನಂತರ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ನಮಸ್ಕರಿಸಿದಂಥ ನಾಯಕರು ದೇವಾಲಯದ ಆವರಣದಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಶಂಕುಸ್ಥಾಪನೆ ಮಾಡಿದರು. ಇನ್ನು ಪಾಪ್ನಾಶ್ ದೇವಾಲಯದ ಪ್ರಸಾದ ನಿಲಯದ ಕಾಮಗಾರಿಗೆ ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ತೀವ್ರ ವಿರೋಧದ ನಡುವೆ ಕೂಡ ಸಚಿವರು ಹಾಗೂ ಸಂಸದರು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂದರೆ ಮಂದಿರಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಿದರು. ಇನ್ನು ಬೆಳಗ್ಗೆಯಿಂದಲೇ ಅಭಿವೃದ್ಧಿ ಕಾಮಗಾರಿಯ ವಿಚಾರ ತೀವ್ರ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿತ್ತು. ಸ್ಥಳದಲ್ಲಿ ಹೈ ಡ್ರಾಮಾದ ವಾತಾವರಣ ಕೂಡ ಇವತ್ತು ಮುಂಜಾನೆ ನಿರ್ಮಾಣವಾಗಿತ್ತು. ಪಾಪ್ನಾಶ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ನಲ್ಲಿ ಸಚಿವ ರಹೀಂ ಖಾನ್ ತೀವ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿರುವಂತಹ ಸಚಿವ ರಹೀಂ ಖಾನ್, ಭಗವಂತ ಖೂಬಾ ಅವರು 10 ವರ್ಷ ಸಂಸದರಾಗಿ ಏನು ಕೆಲಸ ಮಾಡಿದ್ದಾರೆ, ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಎಷ್ಟು ಇಂಡಸ್ಟ್ರಿಗಳನ್ನು ತಂದಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದರು. ಒಂದು ಕಾರ್ಖಾನೆ ಕೂಡ ತರಲು ಅವರಿಗೆ ಆಗಿಲ್ಲ, ಅಂಥವರಿಗೆ ಶಬಾಷ್ಗಿರಿ ಕೊಡಬೇಕಂತ ಕಿಡಿಯನ್ನು ಕಾರಿದ್ರು. ಒಂದು ಇಂಡಸ್ಟ್ರಿ ಏನು ತಂದಿದ್ದಾರೆ ಅಂತ ಖೂಬಾ ಅವರು ಬೀದರ್ನಲ್ಲಿ 10 ವರ್ಷದಿಂದ ಡಬಲ್ ಇಂಜನ್ ಸರ್ಕಾರ ಇತ್ತು, ಏನೋ ಒಂದು ಇಂಡಸ್ಟ್ರಿ ತಂದಿದ್ದಾರೆ, ಆ ಥರ ಏನೋ ಇಷ್ಟಾಗಿ ಮಾಡಿದ್ರು ಅವರಿಗೆ ಶೋಭಾ ಕೊಡ್ತದೆ. ನಾವು 100 ಕೋಟಿದು ಕೆಲಸ ಮಾಡಿದ್ದೆವು, ಹಾಸ್ಪಿಟಲ್ ಮಾಡಿದ್ದೆವು, DC ಆಫೀಸಿಗೆ 100 ಕೋಟಿದು ನಡೀಲಿರ್ತದೆ. ಅದು ಬ್ಯಾನರ್ ಯಾರೋ ಕಾರ್ಯಕರ್ತ ಹಾಕಿದ್ದಾರೆ, ಒಂದು ಇಂಡಸ್ಟ್ರಿ ತಂದಿಲ್ಲ. ಏನೋ ಇಂಡಸ್ಟ್ರಿ ತಂದಿದ್ದಾರೆ, ಅವ್ರಿಗೆ ಏನೋ ಶಬಾಷಿ ಕೊಡ್ಬೇಕು. ಏನೋ ದೇವಸ್ಥಾನ ಸಾಗರ್ ಅವ್ರು ತಂದಿದ್ದಾರೆ 3 ಸಲ. ಅವ್ರು ತರಬೇಕಂದ್ರೆ ಈಗ ಅವ್ರ ಪೀರಿಯಡ್ನಲ್ಲಿ ತರಬೇಕಂದ್ರೆ ಅವಾಗೆ ತರಬೇಕಿತ್ತು, ಅವಾಗೆ ತಂದಿಲ್ಲ. ಈಗ ಬೀದರ್ನಲ್ಲಿ ಓಲ್ಡ್ ಸಿಟಿನಲ್ಲಿ ಹಾಸ್ಪಿಟಲ್ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಫೌಂಡೇಶನ್ ಹಾಕಿದ್ರು. ಆ ಕಂಪ್ಲೀಟ್ ಆದ್ರ ಮೇಲೆ ಎಲ್ಲ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಕಂಪ್ಲೀಟ್ ಆದರು. ಸಿದ್ದರಾಮಯ್ಯ ಅವರು ಕೊಟ್ಟರು, ಯಡಿಯೂರಪ್ಪ ಅವರು ಬಂದು ಲಾಸ್ಟ್ಗೆ ಉದ್ಘಾಟನೆ ಮಾಡಿದ್ರು. ದುಡ್ಡು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು, ಫೌಂಡೇಶನ್ ಇಷ್ಟೊಂದು ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು. ನಮ್ಮ ಸರ್ಕಾರ ಇತ್ತು, ಲಾಸ್ಟ್ ಕಂಪ್ಲೀಟ್. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.